ನಾನು ಕೈ ಜೋಡಿಸಿ ಪ್ರಧಾನಮಂತ್ರಿಯವರಿಗೆ ಕೇಳ್ತಾ ಇದ್ದೀನಿ, ಪದೇ ಪದೇ ಬಂದು ನೀವು ವೇದಿಕೆ ಮೇಲೆ ಸುಳ್ಳು ಹೇಳೋದು ನಿಮ್ಮ ಘನತೆಗೆ ಸರಿಯಲ್ಲ. ಆಮೇಲೆ ಇದು IS ಸ್ಲೀಪರ್ ಸೆಲ್ಸು ಅದು ಇದು ಅಂತಿರಲ್ಲ, ಯಾರ ಕಾಲಕ್ಕೆ ರೀ ಬೆಳೆದಿದ್ದಲ್ಲ? ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಆ ವ್ಯಕ್ತಿ ಯಾರು ಕುಕ್ಕರ್ ಬ್ಲಾಸ್ಟ್ ಮಾಡ್ದ, ಆ ಟ್ರೈನಿಂಗ್ ಎಲ್ಲಿ ತೊಗೊಂಡಿದ್ದ? ತೀರ್ಥಹಳ್ಳಿನಲ್ಲಿ. ತೀರ್ಥಹಳ್ಳಿ ಯಾರ ಕಾನ್ಸ್ಟಿಟ್ಯೂನ್ಸಿ? ಅಂದಿನ ಹೋಮ್ ಮಿನಿಸ್ಟರ್ ಆದಂಥ ಅರ್ಗ ಜ್ಞಾನೇಂದ್ರ ಅವ್ರ ಕಾನ್ಸ್ಟಿಟ್ಯೂನ್ಸಿ. ಈ ವ್ಯಕ್ತಿ ಮೊನ್ನೆ ಕೆಫೆ ರಾಮೇಶ್ವರಂನಲ್ಲಿ ಬ್ಲಾಸ್ಟ್ ಮಾಡ್ದಲ್ಲ, ಅವನು ಟ್ರೈನಿಂಗ್ ಎಲ್ಲಿ ತೊಗೊಂಡಿದ್ದ? ತೀರ್ಥಹಳ್ಳಿ. ಅಂದರೆ 4.5 ವರ್ಷದಿಂದ ಇವರೆಲ್ಲ ಕಳೆದ ಹಿಂದಿನ ಹೋಮ್ ಮಿನಿಸ್ಟರ್ ಕ್ಷೇತ್ರದಲ್ಲೇ ಯಾಕೆ ಬೇರೆ ಬಿಟ್ಟಿದ್ರು? ಅವಾಗ ಇಂಟೆಲಿಜೆನ್ಸ್ ಏನಾಗಿತ್ತು? ಆಮೇಲೆ ಮೋದಿ ಅವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಈ NIA ಮತ್ತು ಬೇರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇರ್ತಾವಲ್ಲ, ಅವರೆಲ್ಲ ಕತ್ತೆ ಕಾಯ್ತಾ ಇರ್ತಾರೆ. ಏನು ಸ್ಟೇಟಿಗೆ ಏನು ಇನ್ಪುಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೂ? IS ಇಸ್ ಅ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ವಾ, ಟೆರರಿಸ್ಟ್ ಆರ್ಗನೈಸೇಷನ್. ಇವರಿಗೇನು ಮಾಹಿತಿ ಇರಲ್ವಾ? IS ಅವರು ಕೇರಳನಲ್ಲಿದ್ದಾರಾ, ತಮಿಳ್ನಾಡು ಇದ್ದಾರಾ, UP ನಲ್ಲಿದ್ದಾರಾ, ಜಮ್ಮು ಕಾಶ್ಮೀರನಲ್ಲಿದ್ದಾರಾ, ಕರ್ನಾಟಕದಲ್ಲಿದ್ದಾರಾ? ವಾಟ್ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಹ್ಯಾಸ್ ದ ಸೆಂಟ್ರಲ್ ಗವರ್ಮೆಂಟ್ ಟಿಲ್ ಡೇಟ್ ಗಿವನ್ ದ ಸ್ಟೇಟ್? ಹೇಳ್ರಿ, ಒಂದು ಲೆಕ್ಕ ಕೊಡೋಕೆ ಹೇಳ್ಬಿಡ್ರಿ, ಯಾವಾಗ ಹೋಗ್ತೀವಿ? ಆಮೇಲೆ ಕೆಫೆ ರಾಮೇಶ್ವರಂ ಬ್ಲಾಸ್ಟು, ಭಯೋತ್ಪಾದನೆ ಬಗ್ಗೆ ಮಾತನಾಡೋಂಥ BJP ಅವರು ಮತ್ತು ಪ್ರಧಾನಮಂತ್ರಿಯವರು ದಯವಿಟ್ಟು ಕನ್ನಡಿಗರೇ ಒಂದು ಸ್ಪಷ್ಟವಾದಂಥ ತಾವು ಮಾಹಿತಿಯನ್ನು ಕೊಡಬೇಕು. ಪಾರ್ಲಿಮೆಂಟು ಮೊನ್ನೆ ಅಟ್ಯಾಕ್ ಆದಾಗ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ರು ಅಂತ ಯಾವ ಹಂತಕ್ಕೆ ಬಂದು ನಿಂತಿದೆ? ಅವರಿಗೆ ಟಿಕೆಟ್ ಏನು ಕಟ್ ಮಾಡಿದ್ರಲ್ಲ, ಅದಕ್ಕೆ ಮಾಡಿದ್ರ? ಅದ್ರ ಬಗ್ಗೆ ಯಾರು ಚರ್ಚೆನೇ ಇಲ್ಲ. ಅಂಥ ದೇಶದ್ರೋಹಿ ಕೆಲಸ ಮಾಡಿಬಿಟ್ಟು ರಾಜಾರೋಷವಾಗಿ ಪ್ರಚಾರಕ್ಕೆ ಮಾಡ್ತಾರಲ್ಲ ನಿಮ್ಮ ಪಾರ್ಟಿಗೆ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಯಾಕೆ ಇಷ್ಟು ತಿಂಗಳಾಯ್ತಲ್ಲ, ಮಿಕ್ಕಿದೆಲ್ಲ ಚುಟ್ಕಿ ಹೊಡೆಯೋದು ಮಾಡಿಬಿಡ್ತಾರೆ ಮೋದಿಯವರು ಅಂತ ಹೇಳ್ತೀರಾ ನೀವು? ನಮ್ಮ ಮೈಸೂರು ಸಂಸದರು ಅವರಿಗೆ ಪಾಸ್ ಯಾಕೆ ಕೊಟ್ಟಿದ್ರಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಅವ್ರ ಮೊಬೈಲ್ ಸೀಸ್ ಮಾಡಿದ್ರಂತಲ್ಲ, ಅದರಲ್ಲಿ ಏನೇನು ಬಂತು ಅಂತ ಯಾಕೆ ಬಹಿರಂಗ ಮಾಡ್ತಾ ಇಲ್ಲ? ಅವೆಲ್ಲ ಅದ್ರ ಬಗ್ಗೆ ಉತ್ತರ ಕೊಡಲಿ ಪ್ರಧಾನಮಂತ್ರಿಗಳು. ಅವ್ರ ಕಡೆಯಿಂದ ಏನು ನಮಗೆ ಮಾಹಿತಿ ಬಂದಿದೆ, ನಮ್ಮಲ್ಲೇನು ಮಾಹಿತಿ ಬಂದಿದೆ? PFI SDPI ಬಗ್ಗೆ ಮಾತಾಡ್ತಾರೆ. ಸತ್ಯಜಿತ್ ಸೂರತ್ಕಲ್ಲು RSS ಅವ್ರು ಏನಂತ ಹೇಳಿದ್ದಾರೆ? PFI ಅವರು SDPI ಅವರು ಶಿಶು ಮಕ್ಕಳು BJP ಅವ್ರದ್ದು. ಚುನಾವಣೆ ಬಂದಾಗೆಲ್ಲ ಅವ್ರಿಗೆ ದುಡ್ಡು ಕೊಡೋದು BJP, ಕಾಂಗ್ರೆಸ್ ಓಟ್ ಹೊಡಿಲಿಕ್ಕೆ ಅಂದ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡಲಿ ನೋಡೋಣ. ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಡ್ರಿ ಪ್ರಧಾನಮಂತ್ರಿಯವರು. ಓಪನ್ ಪ್ರೆಸ್ ಕಾನ್ಫರೆನ್ಸು ನಿಮ್ಮಂಥ ಜರ್ನಲಿಸ್ಟು ಅಥವಾ ಪ್ರಾಮಾಣಿಕ ಯಾರು ಜರ್ನಲಿಸ್ಟ್ ಇರ್ತಾರೆ, ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಅದು ಪ್ರಧಾನಮಂತ್ರಿಯವರ ಕೊನೆ ದಿನ ರಾಜಕೀಯದಲ್ಲಿ ಬರೆದು ಕೊಡ್ತೀನಿ ನಾನು. ಮಾಡೋ ಧೈರ್ಯ ಇದೆಯಾ ಅವರಿಗೆ? ಬರೇ ವೇದಿಕೆ ಮೇಲೆ ನಿಂತು ಮಾತಾಡೋಲ್ಲ. ಹಿಂಗೆ ನಾನು ಕೂತಿದ್ದೀನಲ್ಲ, ನಿಮ್ದು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ರಾಹುಲ್ ಗಾಂಧಿಯವ್ರು ಇರ್ತಾರೆ, ಖರ್ಗೆ ಅವ್ರು ಇರ್ತಾರೆ, ನಾವಿರ್ತೀವಿ, DK ಅವ್ರು ಇರ್ತಾರೆ, ಸಿದ್ದರಾಮಯ್ಯ ಅವ್ರು ಮಾಡ್ತಾರಲ್ಲ, ಅಂಥದ್ದು ಒಂದು ಮಾಡಿಬಿಡ್ಲಿ ನೋಡೋಣ ಪ್ರೆಸ್ ಕಾನ್ಫರೆನ್ಸು. ಆವಾಗ ನಿಮ್ಮ ಕೆಫೆ ರಾಮೇಶ್ವರಮ್ಮು, ನಿಮ್ಮ ಕುಕ್ಕರ್ ಬ್ಲಾಸ್ಟು, ನಮ್ಮ ಮ್ಯಾನಿಫೆಸ್ಟೋ, ನಿಮ್ಮ ಮೊಘಲ್ಲು, ಮುಸ್ಲಿಂ ಲೀಗು ಎಲ್ಲನೂ ಚರ್ಚೆ ಆಗಲಿ, ಇನ್ಕ್ಲೂಡಿಂಗ್ ಪ್ರಜ್ವಲ್ ರೇವಣ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.